ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋಕೆ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ದೆಲ್ಲ ಫುಲ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಪಾಪುದೆಲ್ಲ ರೆಡಿ ಮಾಡ್ತಾ ಇದ್ವಿ. ಪಾಪುದ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸಿ ಚೆನ್ನಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಂಗೆ ಇದನ್ನೊಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಐರನ್ ಮಾಡಿ ಎಲ್ಲ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಫುಲ್ ಕಿಟ್ಟು ಸೆಟ್ ಬಂದಿದೆ. ಇದು ಕಾಲ್ಚೀಲ, ಎರಡು ಕಾಲ್ಚೀಲ. ಇದು ಬಂದ್ಬಿಟ್ಟು ಕೈ ಚೀಲ, ಕೈ ಕವು ಎಷ್ಟೆಷ್ಟಿದೆ ನೋಡ. ಇದು ಬಂದ್ಬಿಟ್ಟು ಕರ್ಚೀಫು, ಪಾಪುಗೆ ಬಾಯಿ ಒರ್ಸೋಕ್ಕೆ. ಅದ್ರ ಫುಲ್ ಕಿಟ್ಟ ಎಲ್ಲ ಸೆಟ್ಟೇ ಕೊಟ್ಟಿದ್ದಾರೆ. ಇದು ಟೋಪಿ, ಪ್ಯಾಂಟು ಹಾಕ್ತವೆ ಇವು. ಇದು ಶರ್ಟ್, ಇದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಮೇಲ್ಗಡೆಯಿಂದ ಹಾಕೋದಲ್ಲಿ ಇಲ್ಲಿ ಬಟನ್ ಓಪನ್ ಮಾಡಿ ಹಾಕೋಂಥದ್ದು. ಇದು ಚೆನ್ನಾಗೈತೆ, ವೈಟ್, ಎಲ್ಲನೂ ಫುಲ್ ವೈಟೇ ಎಲ್ಲ. ಇದು ಫುಲ್ ಸೆಟ್ಟು, ಕೈ ಚೀಲ, ಕಾಲ್ಚೀಲ, ಟೋಪಿ, ಪ್ಯಾಂಟು, ಶರ್ಟು ಎಲ್ಲ ಫುಲ್ಲು ಕಿಟ್ ಬಂದಿತ್ತು. ಕಿಟ್ಟಲ್ಲಿ ಎಲ್ಲ ಇತ್ತು. ಸೊ ಎಲ್ಲ ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಇದು ಚಡ್ಡಿ, ಇದು ಸೆಟ್ ಇದ್ದಾವೆ ಈ ಥರ. ಒಂದು ಚಡ್ಡಿ ಹಾಗೆ ಇದೆ, ಈ ಥರ ಕಟ್ಟ ದಾರ ಎಲ್ಲ ಕೊಟ್ಟಿದ್ದಾರೆ. ಇದು ಎಷ್ಟು 1 ತಿಂಗಳಿಂದ 3 ತಿಂಗಳವರೆಗೂ ಹಾಕೋಂಥ ಬೇಬಿಗಳಿಗೆ ನಾವು ತರಿಸ್ಕೊಂಡಿದ್ದೀವಿ. ಇದೊಂದು ಸೆಟ್ಟು, ಲೈಟ್ ಪಿಂಕು ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಕಲರ್ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋಕ್ಕೆ ಹೆಂಗೆ ಕಾಣಿಸ್ತೈತೆ ಏನೋ ಗೊತ್ತಿಲ್ಲ, ಡೈರೆಕ್ಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಐತೆ. ಫ್ಯಾಬ್ರಿಕ್ಕು ಕ್ವಾಲಿಟಿ ಅಂತೂ ಸೂಪರ್ ಆಗೈತೆ. ಫುಲ್ಲು ಲೈಟ್ ಪಿಂಕ್ ಇದು. ಮತ್ತು ಇದು ಆರೆಂಜ್, ಒಂಥರ ಲೈಟ್ ಕಲರ್ ಆರೆಂಜು. ಇದು 3 ಸೇಮೇ ಸೆಟ್ಟು, ಕಲರ್ ಮಾತ್ರ ಚೇಂಜ್ ಇದ್ದಾವೆ. 3 ಸೇಮ್ ಇದೆ. ಮತ್ತು ಇದು ಸ್ವೆಟರು, ಅದು ಪ್ಯಾಂಟು ಈ ಥರ ಇದೆ. ಇದಷ್ಟು ಸೆಟ್ ಇದೆ, ಪ್ಯಾಂಟು ಮತ್ತು ಇದು ಮೇಲ್ಗಡೆ ಜಿರ್ಕಿನ್ ಥರ. ಇದು ಒಂದು 7-8 ತಿಂಗಳು ಬೇಬಿಗೆ ಹಾಕ್ಬೋದು. ಒಂದು 7-8 ತಿಂಗಳು ಆಗೋವರೆಗೂ ಹಾಕೋಂಥ ಸೈಜ್ ತರಿಸಿದ್ದೀವಿ. ಚೆನ್ನಾಗಿದೆ ಇದೊಂಥರ. ಇದು ಫುಲ್ಲು ಉಲ್ಲನ್ ಥರ ಸಾಫ್ಟಾಗಿದೆ. ಒಳಗಡೆನೇ ಅಷ್ಟು ಒಂಥರ, ಒಳಗಡೆ ಕಾಟನ್ ಥರ, ಒಳಗಡೆ ಉಲ್ಲನ್ ಇದೆ. ಇದು ಜಿಪ್ ಈ ಥರ ಇದೆ, ಫ್ರಂಟಲ್ಲಿ ಜಿಪ್ ಇದೆ. ಹಾಕೋಕ್ಕೂ ಬೇಬಿಗೆ ಹಾಕೋಕ್ಕೂ ತೆಗಿಯೋಕ್ಕೂ ಚೆನ್ನಾಗಿರುತ್ತೆ. ಇದೊಂದು, ಇದು ಸೆಟ್ಟು, ಪ್ಯಾಂಟು ಜಿರ್ಕಿನ ಇದೊಂದು ಸೆಟ್ಟು. ಮತ್ತು ಇದು ನನಗೆ ಸ್ಕಾರ್ಫ್ ಥರ ಹಿಂಗೆ ಕಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನಂದು ಆಲ್ರೆಡಿ ಪ್ಯಾಕ್ ಆಗಿದೆ, ನಂದೇನು ತೋರಿಸ್ತಾ ಇಲ್ಲ, ಬೇಬಿದು ಮಾತ್ರನೇ ತೋರಿಸ್ತಾ ಇದ್ದೀವಿ. ಮತ್ತು ಇದೊಂದು ಬ್ಲೂ ಕಲರ್ದು ಖರ್ಚೀಫ್ ಇಟ್ಕೊಂಡಿದ್ದೀವಿ, ಎಮರ್ಜೆನ್ಸಿ ಬೇಕಾಗ್ತವೆ ಅಂತ. ಇದೊಂದು ಹಾಗೆ, ಇದು ಒಂದು ರೆಡ್ ಕಲರ್, ಇದನ್ನು ಅಷ್ಟೇ. ಇದು ಕಾಟನ್ನು ಸಾಫ್ಟಾಗಿ ಚೆನ್ನಾಗಿದೆ, ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಬೇಬಿಗೆನೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಅಷ್ಟೇ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಎಲ್ಲನೂ ಅಷ್ಟೇ ಇಟ್ಕೊಂಡಿದ್ದೀವಿ. ಇದು ಟವಲ್ ನನಗೆ ಅಂತ ಒಂದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಪಾಪುಗೆ ಅಂತ ವೈಟ್ ಟವಲ್ ಇಟ್ಕೊಂಡಿದ್ದೀನಿ. ಇದಷ್ಟೇ ಕಾಟನ್, ಪ್ಯೂರ್ ಕಾಟನ್, ಸಾಫ್ಟಾಗಿದೆ. ಇದು ಟೋಪಿ. ಇದೇನು ಇವಾಗ ನೆಸೆಸಿಟಿ ಇಲ್ಲ, ಬೇರೆ ಥರ ಇದಾವಲ್ಲ ಅವನ್ನ ಹಾಕ್ಬೋದು. ಹೆಂಗನಾಯ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ. ಬಟ್ಟೆ ಜಾಸ್ತಿ ತೊಗೊಂಡಿಲ್ಲ, ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ. ಹಾಸ್ಪಿಟ್ಲ್ ನಮ್ಗೆ ಹತ್ರನೇ ಇರೋದ್ರಿಂದ
ಬೇಕು ಅಂದರೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕಮ್ಮಿ ಏನೋ ಥರನೇ ತೊಗೊಂಡಿದ್ದೀವಿ. ಇದು ಟೋಪಿ ಈ ಥರದ್ದು. ಮತ್ತು ಇನ್ನೊಂದು ಇದು ಅಷ್ಟೇ, ಇದು ಕೈ ಚೀಲ, ಕೈಗೆ ಹಾಕೋಂಥದ್ದು. ಇದು ಅಷ್ಟೇ ಉಲ್ಲನ್ನಿಂದು ಈ ಥರ. ಇದಷ್ಟು ಸೆಟ್ ಐತೆ, ಸೆಟ್ಟು. ಹಾಗೆ ಇದು ಟೋಪಿ, ಇದು ಉಲ್ಲನ್ನಿಂದು. ಮತ್ತು ಇದು ಅಷ್ಟೇ ಸ್ವೆಟ್ರು. ಸ್ವೆಟ್ರು ಚೆನ್ನಾಗಿದೆ, ಇದು ಸ್ಮೂತಾಗಿ. ಕೈ ಚೀಲ, ಟೋಪಿ, ಸ್ವೆಟ್ರು, ಇದು ಸೆಟ್ ಇದೆ. ಮತ್ತೆ ಮಕ್ಳಿಗೆ ಹುಟ್ಟಿದ ತಕ್ಷಣ ಹಳೆ ಬಟ್ಟೆ ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಹೆಂಗನಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗಂದು ಒಂದು ತಗೊಂಡಿದ್ದೀವಿ. ಹುಟ್ಟಿದ ತಕ್ಷಣ ಹಾಕೋಣ ಅಂತ ಹೇಳ್ಬಿಟ್ಟು ಒಂದನ್ನ. ಇದೊಂದು. ಮತ್ತೆ ಇದು ಬೇಬಿಗೆ ಮಲಗ್ಸಕ್ಕೆ ಈ ಥರ. ಇದಂತೂ ಫುಲ್ಲು ಸಾಫ್ಟಾಗಿ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ. ಈ ಥರ ನಿಮಗೆ ತಲೆಗೆ ಹಾಕು, ಇಲ್ಲಾಂದರೆ ಇದ್ರ ಮೇಲೆ ಮಲಗ್ಸಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಈ ಥರದ್ದು ಒಂದು ತೊಗೊಂಡಿದ್ದು ಅಷ್ಟೇ. ಇಷ್ಟೇ ಪಾಪು ಅಂತ ಇಷ್ಟು ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಮತ್ತು ಇದು ಬೇಬಿ ಕೇರ್ ಟಿಶ್ಯೂ ಪೇಪರು, ಅದು ಬೇಬಿ ವೈಪರು. ಇದು ಬೇಬಿ ವೈಪರ್ ತೊಗೊಂಡಿದ್ವಿ. ಇದು ಬೈ 1 get 3 ಕೊಟ್ಟಿದ್ದಾರೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ 2 ಪ್ಯಾಕ್ ತೊಗೊಂಡಿದ್ವಿ. ಸೊ ಇಷ್ಟು ಪ್ಯಾಕಿಂಗ್ ಎಲ್ಲ ಮುಗಿತು. ಇದೆಲ್ಲ ಬ್ಯಾಗಲ್ಲಿ ಇಟ್ಟರೆ ಪ್ಯಾಕಿಂಗ್ ಮುಗೀತು. ಮತ್ತು ಹಂಗೆ ಒಂದು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ, ಇದು ನನಗೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಬೇಬಿಗೆ ಅಂತ ತರಿಸಿರೋದು. ಫುಲ್ಲು ದಪ್ಪ ಇದೆ, ಪ್ಯೂರ್ ಕಾಟನ್ ಇದು. ಮತ್ತು ಪ್ಯೂರ್ ಕಾಟನ್ ಇದು. ಒಳಗಡೆ ಫ್ಯಾಬ್ರಿಕ್ಕು, ಹೊರಗಡೆ ಫ್ಯಾಬ್ರಿಕ್ಕು ಎಲ್ಲ ಫುಲ್ಲು ಕಾಟನ್ ಫ್ಯಾಬ್ರಿಕ್ಕು. ಮತ್ತು ಒಳಗಡೆ ಇರೋದಷ್ಟೇ ಅದು ಹತ್ತಿ ಕಾಟನ್ ಇಟ್ಟಿದ್ದಾರೆ. ಫುಲ್ಲು ಸ್ಮೂತಾಗಿ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ಚೆನ್ನಾಗೇ ಇದೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಹಾಸ್ಪಿಟಲ್ ಬ್ಯಾಗು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಬ್ಯಾಗಲ್ಲಿ ಇಟ್ಟರೆ ಮುಗಿಯುತ್ತೆ. ಯಾವ ಥರ ಸಿಚುವೇಶನ್ ಇರುತ್ತೆ, ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಅದು ಎಲ್ಲನೂ ವೀಡಿಯೋಸ್ ಮಾಡಿಬಿಟ್ಟು ಬ್ಲಾಗ್ನ ಶೇರ್ ಮಾಡ್ತೀವಿ. ಸೊ ಇದೇ ಥರನೇ ವಾಚ್ ಮಾಡಿ ಯಾವ ಥರ ಏನು ಅಂತ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಒಂದು ವ್ಲಾಗ್ ಒಂದೇ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.